ಎಲೆಕ್ಷನ್ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದ ಅಧ್ಯಕ್ಷರ ಪಟ್ಟಿಯನ್ನ ಅನೌನ್ಸ್ ಮಾಡಿದ್ದೀರಿ, ಇನ್ಚಾರ್ಜ್ ಯಾರ್ಯಾರು ಅಂತೇಳಿ. ಪ್ರತಿ ಒಂದು ಮಹಾನಗರ ಪಾಲಿಕೆ, 5 ಮಹಾನಗರ ಪಾಲಿಕೆಗೂ ನಮ್ಮ ರಾಜ್ಯದ ಅಧ್ಯಕ್ಷರ ವಿಜಯೇಂದ್ರ ಅವರು ಮುಖಂಡರ ಪಟ್ಟಿಯನ್ನು ಹಾಕಿದ್ದಾರೆ. 11 GBAಗೆ 3-4 ಜನ ಉಸ್ತುವಾರಿಗಳನ್ನು ಹಾಕಿದ್ದಾರೆ. ಅವರ ಸಭೆಯನ್ನ ಇವತ್ತು ಕರೆದಿದ್ದೀವಿ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಮಾಡಿ ಅಲ್ಲಿ ಮತದಾರರ ಪರಿಷ್ಕರಣೆ ಇರ್ಬೋದು ಅಥವಾ ಅಭ್ಯರ್ಥಿಗಳು ಯಾವ್ಯಾವ ಅಭ್ಯರ್ಥಿಗಳು 69 ಕ್ಷೇತ್ರಗಳಿಗೆ ಎಷ್ಟು ಅಭ್ಯರ್ಥಿಗಳಿದ್ದಾರೆ, ಯಾವ ಅಭ್ಯರ್ಥಿಗಳು ಗೆಲ್ಲುವಂಥದ್ದಿದೆ ಮತ್ತು ಎಲ್ಲಿ ಸಮಸ್ಯೆ ಇದೆ ಇವೆಲ್ಲವನ್ನ ಚರ್ಚೆ ಮಾಡಿ ಒಂದು ವಾರದೊಳಗೆ ವರದಿ ಮಾಡೋಕ್ಕೋಸ್ಕರ ನಮ್ಮೆಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಅನೌನ್ಸ್ ಮಾಡಿ ಮುಖಂಡರಿಗೆ ಈಗಾಗಲೇ ಸೂಚನೆಯನ್ನ ಬೆಳಗ್ಗೆಯಿಂದ ಸುಮಾರು 1:30 ಗಂಟೆಗೆ ಚರ್ಚೆ ಮಾಡಿ ಕೊಟ್ಟಿದ್ದೀರಿ. GB ಎಲೆಕ್ಷನ್ ಕಾಂಗ್ರೆಸ್ ಅವರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಬಿಜೆಪಿ ಇದ್ರ ಬಗ್ಗೆ ಈಗಾಗಲೇ 4-5 ಸಭೆಗಳನ್ನು ಮಾಡಿದ್ದೀರಿ. ನಮ್ಮ ಇನ್ಚಾರ್ಜ್ ಕೂಡ ಬಂದು ಹೋಗಿದ್ದಾರೆ, ರಾಮ್ ಮಾಧವ್. ಇವತ್ತು ನಾವು ಸಭೆ ಮಾಡಿದ್ದೀವಿ. ನಾವಂತೂ ಚುನಾವಣೆಗೆ ತಯಾರಾಗುವಂತ ಎಲ್ಲ 5ಕ್ಕೆ 5 ಗೆಲ್ಲಬೇಕು ಅನ್ನೋ ಸ್ಥಿತಿಯಲ್ಲಿ ತಯಾರಿಗಳನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಶಾಸಕರು ಮತ್ತೆ ಸೋತಿರುವಂತ MLAಗಳು, ನಮ್ಮ ಲೋಕಸಭಾ ಸದಸ್ಯರು ಪೂರ್ಣ ಮಟ್ಟದಲ್ಲಿ ಇದಕ್ಕೆ ಶ್ರಮ ಹಾಕಿ ಇದು ಸ್ಥಳೀಯವಾಗಿ ನಮ್ಮ ಲೀಡರ್ಗಳಿಗೆ ಗೆಲ್ಲುವಂತ ಚುನಾವಣೆ, ಕಾರ್ಯಕರ್ತರಿಗೆ ಅವಕಾಶ ಕೊಡುವಂತ ಚುನಾವಣೆ. ಹೇಗೆ MLA MP ಗೆ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾರೆ, ಅದೇ ರೀತಿ ನಾವು ಕಾರ್ಯಕರ್ತರ ಚುನಾವಣೆ ಬಂದಾಗ ಅವರ ಜೊತೆ ನಿಲ್ಬೇಕು, ಅವರ ಗೆಲುವಿಗೆ ನಾವೆಲ್ಲರೂ ಕೂಡ ಸಹಕಾರಿಯಾಗಿ ನಿಲ್ಬೇಕು, ಗೆಲ್ಲಬೇಕು. ಆ ದೃಷ್ಟಿಯಲ್ಲಿ ಇವತ್ತು ಸಭೆಯನ್ನ ಮಾಡಿದ್ದೇವೆ. ಬಹಳ ವಿಸ್ತೃತವಾಗಿ ಚರ್ಚೆ ಆಗಿದೆ. ಕಾಂಗ್ರೆಸ್ಸಿನ ಫೇಲ್ಯೂರ್ಸ್ ಏನಿದೆ, 3 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನೇನು ಬೆಂಗಳೂರಿಗೆ ಅನ್ಯಾಯ ಮಾಡಿದ್ದಾರೆ, ದ್ರೋಹ ಬಗೆದಿದ್ದಾರೆ. ಕಳೆದ 3 ವರ್ಷದಲ್ಲಿ ಗಾರ್ಬೇಜ್ ಇರ್ಬೋದು, ಪಾಟೋಲ್ ಇರ್ಬೋದು, ಟ್ಯಾಕ್ಸ್ಗಳ ಏರಿಕೆ ಮಾಡಿರುವಂಥದ್ದು ಇರ್ಬೋದು, ಇವೆಲ್ಲವನ್ನ ಪಟ್ಟಿ ಮಾಡ್ತಾ ಇದ್ದೀರಿ. ಅದಕ್ಕೊಂದು ಸಮಿತಿಯನ್ನ ಮಾಡಿದ್ದೀರಿ. ಅದೇ ರೀತಿ ಮ್ಯಾನಿಫೆಸ್ಟೋ ಮಾಡುವಂಥದ್ದಕ್ಕೆ ಒಂದು ಸಮಿತಿಯನ್ನ ಮಾಡುವಂಥದ್ದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮ್ಮ ಹೆಸರುಗಳನ್ನ ಇವತ್ತು ಮಾತಾಡ್ತೀನಿ. ರಾಜ್ಯಾಧ್ಯಕ್ಷರಿಗೆ ಆ ಹೆಸರುಗಳನ್ನ ರಾಜ್ಯಾಧ್ಯಕ್ಷರು ಅನೌನ್ಸ್ ಮಾಡುವಂಥದ್ದಕ್ಕೆ ಅವರಿಗೆ ನಾನು ವಿನಂತಿಯನ್ನ ನಾನು ಮಾಡೋದಕ್ಕೆ. ಒಟ್ಟಾರೆ ನಮ್ಮ ಕೇಂದ್ರದ ನಾಯಕರು ಬರೋದ್ರೊಳಗಡೆ ಒಂದು ಹಂತದ ಚುನಾವಣಾ ತಯಾರಿಗಳನ್ನ ಮಾಡುವಂಥದ್ದು ಇವತ್ತು ಸಭೆಯ ಉದ್ದೇಶ. ಆ ಉದ್ದೇಶದಿಂದ ಇವತ್ತು ನಾವು ಕರೆದಿದ್ದೀವಿ. ಎರಡನೇದು, ಇವತ್ತು BLO ಏನು ಕೇಂದ್ರ ಸರ್ಕಾರ 20 ವರ್ಷಕ್ಕೊಂದ್ಸರಿ ಮಾಡುವಂತ SIR, ನನಗನ್ಸುತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಈ SIRಗೆ ಸರಿಯಾದಂತ ಅಧಿಕಾರಿಗಳನ್ನೇ ಆಗ್ತಾ ಇಲ್ಲ. ಪ್ರತಿ ವಿಧಾನಸಭಾದಲ್ಲೂ ಅಲ್ಲಿ 25-30 ಜನ BLOಗಳು ಬರಬೇಕಾಗಿದ್ರೆ 10 ಜನ 11 ಜನ ಅಧಿಕಾರಿಗಳು ಬಂದಿದ್ದಾರೆ. ಎಲ್ಲ ಕಡೆ, ಇಡೀ ಬೆಂಗಳೂರು ಎಲ್ಲ ಕಡೆನೂ 30 ಜನ ಬರೋ ಕಡೆ 10 ಜನ 11 ಜನ ಬಂದಿದ್ದಾರೆ. ಕೇಳಿಸಿದ್ರೆ ಪಲ್ಸ್ ಪೋಲಿಯೋ ಏನೇನೋ ನಮ್ಗೆ ಟ್ರಾನ್ಸ್ಫರ್ ಮಾಡಿಲ್ಲ, ನಮ್ಗೆ ರಿಲೀವ್ ಮಾಡಿಲ್ಲ, ನಮ್ಮನ್ನು ಕಳಿಸ್ಲಿಲ್ಲ, ನಮ್ PA ಕೊಟ್ಟಿಲ್ಲ, DA ಕೊಟ್ಟಿಲ್ಲ ಹೇಳಿ ಕಂಪ್ಲೇಂಟ್ಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಈ SIRಗೆ ಅಡೆತಡೆ ಮಾಡುವಂಥದ್ದಕ್ಕೆ ಪ್ರಾರಂಭದಲ್ಲೇ ಖ್ಯಾತೆಯನ್ನ ಶುರು ಮಾಡಿದ್ದಾರೆ. ಇವ್ರಿಗೆ ಸತ್ತಿರೋರ ಹೆಸರು ತೆಗಿಯೋದು ಇಷ್ಟ ಇಲ್ಲ, ಬಾಂಗ್ಲಾದೇಶದವ್ರ ಹೆಸರುಗಳನ್ನ ತೆಗಿಯೋಕೆ ಇಷ್ಟ ಇಲ್ಲ. ಇವ್ರಿಗೆ ಒಂದ್ ರೀತಿ ಯಾರು ರಿಯಲ್ ಮತದಾರರಿದ್ದಾರೆ, ಈ ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡುವಂತ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ರಕ್ಷಣೆ ಏನಿದ್ದಾರೆ, ಬ್ಯಾಲೆಟ್ ಪೇಪರ್, ಬ್ಯಾಲೆಟ್ ಬಾಕ್ಸ್, ಅದನ್ನ ಕಾಪಾಡುವಂಥದ್ದು ಈ ವೋಟರ್ಸ್. ಆ ವೋಟರ್ ನಿಜವಾದಂತ ವೋಟರ್ಸ್ ಇರಬೇಕು, ಡೂಪ್ಲಿಕೇಟ್ ವೋಟರ್ಸ್ ಯಾರು ಇರಬಾರ್ದು. ಅದು SIRನ ಮೂಲ. ಏನ್ ಗೊತ್ತಿದೆ ಅವ್ರಿಗೇನು ಗೊತ್ತಿಲ್ಲ. ಹಿಂದೆ ಕಳೆದ ಒಂದು 15 ವರ್ಷದ ಪಟ್ಟಿ ತಗೊಂಡು ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಹಣ ಹೋಗಿದೆ ಅಂತ ಪಟ್ಟಿ ಕೊಡು. ಒಂದು 15 ವರ್ಷದ ಕೊಡಿ, ಅವಾಗೆಲ್ಲ ಬಂದ್ಬಿಡ್ತದೆ.
ಕಾಂಗ್ರೆಸ್, ಜನತಾ ದಳ, ಬಿಜೆಪಿ ಮೂರು ಬಂದಿದೆ. 15 ವರ್ಷದಲ್ಲಿ ಕೂಡಿ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಹಣ ಹೋಗಿದೆ ತೆಗೀರಿ, ಬಿಡುಗಡೆ ಮಾಡಿ. ಕಾರ್ಪೊರೇಷನ್ ಇಂದ, ಸರ್ಕಾರದಿಂದ ಬಿಡುಗಡೆ ಮಾಡಿ. ಅವಾಗ ಹೇಳಿ ತಾರತಮ್ಯ ಎಲ್ಲ ಆಗಿದೆ ಅಂತ ಹೇಳಿ. ನಮ್ದು ಸರ್ಕಾರ ಇತ್ತಲ್ಲ, ಬಿಜೆಪಿ ಸರ್ಕಾರ. ಯಡಿಯೂರಪ್ಪನವರಿದ್ದಾಗ, ಬೇರೆ ಬೇರೆ ಬೊಮ್ಮಾಯಿಯರಿದ್ದಾಗ ಹೆಚ್ಚು ಹಣ ಕೊಟ್ಟಿದ್ದೀವಿ ನಾವು. ನಾನು ಹೇಳ್ದಲ್ಲ, ಶಿವಾಜಿನಗರಕ್ಕೆ ನಾನೇ 3 ಕೋಟಿ ಕೊಟ್ಟಿದ್ದೆ. ಶಿವಾಜಿನಗರ ಕಾಂಗ್ರೆಸ್ ಎಂಬಲ್ಲೇ ಇದ್ದಿದ್ದು, ನಾನೇ 3 ಕೋಟಿ ಕೊಟ್ಟಿದ್ದೆ. ವ್ಯಕ್ತಿ ಸುರೇಶ್ ಹೆಬ್ಬಾಳ ನಾನೇ 100 ಕೋಟಿ ಕೊಟ್ಟಿದ್ದೀನಿ ನಾವು, ಕಾಂಗ್ರೆಸ್ ಎಂಎಲ್ಎ ಅವರು. ಅದರಿಂದ ಈ ತರ ತಾರತಮ್ಯ ಮಾಡೋದು ಒಳ್ಳೇದಲ್ಲ. ಬೆಂಗಳೂರು, ಸಮಗ್ರ ಬೆಂಗಳೂರು ಅಭಿವೃದ್ಧಿ, ಅದೇನೋ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಹೇಳ್ತಿರಲ್ಲ, ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ತಾರತಮ್ಯದ ಬೆಂಗಳೂರನ್ನ ಮಾಡ್ತಾ ಇದ್ದೀರಾ. ಇದು ಒಳ್ಳೇದಲ್ಲ ಬೆಂಗಳೂರು ಬೆಳವಣಿಗೆ. ಯಾರು ಈಗ BLA2 ನಮ್ಮ ಪಾರ್ಟಿ ಮಾಡಿದ್ರು ಕೂಡ ಅವ್ರು ಯಾರು ಕೂಡ ಎಲೆಕ್ಷನ್ ಕಮಿಷನರ್ ಕೊಡುವಂತ ಇದರಲ್ಲಿ ಯಾವುದೇ MLA ಫೋಟೋ, MP ಫೋಟೋ, ಪಾರ್ಟಿ ಸಿಂಬಲ್ ಹಾಕೊಂಡಿಲ್ಲ. ಆದ್ರೆ ಇಲ್ಲಿ ಹಾಕೊಂಬಿಟ್ಟಿದೆ. ಚಾಮರಾಜಪೇಟೆ ಜಮೀರ್ ಅಹಮದ್ ಫೋಟೋ ಹಾಕೊಂಡಿದ್ದಾರೆ. ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಕಾಂಗ್ರೆಸ್ ಯಾವ ಅಧಿಕಾರಿಗಳು ಇರ್ಬೇಕಲ್ಲ, ಕಾಂಗ್ರೆಸ್ ಪಾರ್ಟಿ ಕೊಡ್ತಾರೆ, ಬಿಜೆಪಿ ಬೇಡ. ಅಧಿಕಾರಿ ಲಿಸ್ಟಲ್ಲೂ ಕಾಂಗ್ರೆಸ್ ಅವ್ರು ಹಾಕೊಂಬಿಟ್ಟಿದ್ದಾರೆ. DLO ಹಾಗೆ ಕಾಂಗ್ರೆಸ್ ಆಕ್ಚುಲಿ ಏನ್ ರೂಲ್ ಏನ್ ಹೇಳ್ತೈತೆ ಅಂದ್ರೆ, ಅವರು ಸರ್ಕಾರಿ ಅಧಿಕಾರಿ ಆಗಿರ್ಬೇಕು. ಸರ್ಕಾರಿ ಅಧಿಕಾರಿ ಆಗಿರ್ಬೇಕು, ಅವ್ರು ಮಾತ್ರ ನೇಮಕ ಮಾಡ್ಬೇಕು. ಇಲ್ಲಿ ಸರ್ಕಾರಿ ಅಧಿಕಾರಿನೇ ಅಲ್ಲ, ಅವ್ರನ್ನ ನೇಮಕ ಮಾಡಿದ್ದಾರೆ. ಜಯನಗರದಲ್ಲಿ ಒಂದು 20 ಕಡೆ ಆಗಿದೆ. ಅಧಿಕಾರಿಗಳ ಜೊತೆ ಹೋದಾಗ ಯಾವುದೇ ಪಾರ್ಟಿ ಆಗಿದ್ರು ಸಿಂಬಲ್ ಇಟ್ಕೊಂಡು ಪ್ರಚಾರ ಮಾಡಂಗಿಲ್ಲ, ಕ್ಯಾನ್ವಾಸ್ ಮಾಡಂಗಿಲ್ಲ. ಅದು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಇದು ತಪ್ಪು. ಇದನ್ನ ಕೂಡಲೇ ಚುನಾವಣಾ ಆಯೋಗ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮಾಡ್ತೀನಿ ಕನಾಲ್ ಬೆಂಗಳೂರು, ಏನೇನೋ ಬೆಂಗಳೂರು ಹೆಸರುಗಳೆಲ್ಲ ಹೇಳಿದ್ರು. ಈಗ ಅನುದಾನ ಕೊಟ್ಟಿದ್ದೀರಿ, 2,000 ಕೋಟಿ ಅನುದಾನ ಕೊಟ್ಟಿದ್ದೀರಿ, ಇಡೀ ಬೆಂಗಳೂರು ಅಭಿವೃದ್ಧಿ ಆಗ್ಬೇಕು ಅನ್ನೋ ಮಾತುಗಳು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಈಗ ಅನುದಾನ ಕೊಡೋ ದೃಷ್ಟಿಯಿಂದ ಎಲ್ಲೆಲ್ಲಿ ಕಾಂಗ್ರೆಸ್ MLAಗಳಿದ್ದಾರೆ, ಸಣ್ಣ ಸಣ್ಣದು, ಇವಾಗ ಶಿವಾಜಿನಗರ, ಗಾಂಧಿನಗರ, ಇವೆಲ್ಲ ಸಣ್ಣ ಸಣ್ಣ ಕಾನ್ಸ್ಟಿಟ್ಯೂನ್ಸಿ, ಅಲ್ಲೆಲ್ಲ 100 ಕೋಟಿ. ಬೇರೆ ಕಾನ್ಸ್ಟಿಟ್ಯೂನ್ಸಿಗಳು ಬಿಜೆಪಿ ಇರುವಂತ ಕಾನ್ಸ್ಟಿಟ್ಯೂನ್ಸಿ ಉಳಿದವೆಲ್ಲ ಮೇಜರ್ ಇರೋದು ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿ, ಜಾಸ್ತಿ ಇರೋದು ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರಲ್ಲಿ. ಅಲ್ಲೆಲ್ಲ 40 ಲಕ್ಷ, 30 ಲಕ್ಷ, 50 ಲಕ್ಷ, 40 ಕೋಟಿ ಹಣವನ್ನ ಕೊಟ್ಟಿದ್ದಾರೆ. ಇದು ತಾರತಮ್ಯ ಅಲ್ವೇನು? DK ಶಿವಕುಮಾರ್ ನೀವು ಬೆಂಗಳೂರು ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ಏನ್ ಅಭಿವೃದ್ಧಿ ಮಾಡ್ತಾ ಇದ್ದೀರಾ? ತಾರತಮ್ಯ ಮಾಡಿ ಅಭಿವೃದ್ಧಿ ಕುಂಠಿತ ಮಾಡ್ತಾ ಇದ್ದೀರಾ. ಅದರಿಂದ ಈ ರೀತಿ ಮಾಡೋದ್ರಿಂದ ಇಡೀ ಬೆಂಗಳೂರಲ್ಲಿ ನೀವು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋದ್ರೇನೆ ಬೆಂಗಳೂರು ಅಭಿವೃದ್ಧಿ ಆಗೋದು. ಯಾಕಂದ್ರೆ ಹೆಚ್ಚಿನ ಪಾಲು ಬಿಜೆಪಿ ಸದಸ್ಯರಿದ್ದಾರೆ. ನೀವು ಯಾವ್ದೋ ನಿಮ್ಮ ಬೇಕಾದಂತ ಕಾನ್ಸ್ಟಿಟ್ಯೂನ್ಸಿಗಳು ಕೊಟ್ಟು ತಪ್ಪು ಮಾಡ್ತಾ ಇದ್ದೀರಾ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇನ್ನ 1.5 ವರ್ಷದಲ್ಲಿ ಕೆಲಸ ಮಾಡಕ್ಕಾಗದೆ ಇನ್ನು 1.5 ವರ್ಷ ಆಗುತ್ತೆ. ಆಮೇಲೆ ಚುನಾವಣೆ ಬಂದ್ಬಿಡುತ್ತೆ, ಬೋರ್ಡ್ ಆಫ್ ಕಂಡಕ್ಟ್. ಅಷ್ಟರಲ್ಲಿ ನೀವು ಈ ಟೆಂಡರ್ ಕರೆದು ಅದಕ್ಕೆ ವರ್ಕ್ ಆರ್ಡರ್ ಕೊಟ್ಟು ಎಲ್ಲ ಮಾಡೋ ಅಷ್ಟೊತ್ತಿಗೆ ಇನ್ನು 6 ತಿಂಗಳಾಗ್ತದೆ. ಈ ತಾರತಮ್ಯವನ್ನ ಇಮಿಡಿಯೇಟ್ ಆಗಿ ಸರಿ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾರೆ. ಈಗ ಬಿಜೆಪಿ ಕೊಡ್ಬೇಕಾಗಿತ್ತು ಕೇಂದ್ರದಿಂದ. ನಾವು ಐಡೆಂಟಿಫೈ ಮಾಡ್ತೀವಿ ಯಾರು ಅಂತ ನಮ್ಗೆ ಗೊತ್ತಿದೆ. ಆಮೇಲೆ ಸೂಕ್ತ ಸಂದರ್ಭದಲ್ಲಿ ಕ್ರಮ ತೆಗೆದುಕೊಳ್ತೀನಿ. ನೀವು ಹೋಗಿ ಪಾರ್ಟಿ ಕೆಲಸ ಮಾಡಿ 2028 ಚುನಾವಣೆ ಗೆಲ್ಲುವಂತದಕ್ಕೆ ಏನು ಕ್ರಮಗಳನ್ನ ಮಾಡಬೇಕು ಮತ್ತು JDS ಜೊತೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು, ಇದ್ರ ಬಗ್ಗೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ಹೋಗ್ತಿರ್ತಾರೆ. ಬೇಲೂರು ಸುರೇಶ್ ಹೌದು, ದೋಸೆ ಇದ್ರೆ ತಾನೇ ಕಾಂಗ್ರೆಸ್ ಮಾಡ್ಲಿನೇ ತಟ್ಟೆ ದೋಸೆ ಹಾಕ್ತಾರಲ್ಲ, ಅದೇ ತೂತಿರೋ ಹಂಚೆ
ಆಮೇಲೆ ಸರ್ ಅಂಚೆ ತೂತಿರೋದ್ರಿಂದ ಅವ್ರ ಬಗ್ಗೆ ನಾನೇನ್ ಮಾತಾಡಕ್ ಹೋಗಲ್ಲ. ನಿಮ್ಮ ಸರ್, BJP ಸುರೇಶ್. ನಾಯಕರಲ್ಲಿ ಸರ್ ಕೆಲವು ನಾಯಕರ ಮಧ್ಯೆ ಒಂದಷ್ಟು ಹೇಳಿಕೆಗಳು ಆರೋಪ ಪ್ರತ್ಯಾರೋಪಗಳಿದ್ದಾರೆ ಸರ್. ಇಲ್ಲ ಇದ್ದಾರೆ DVS ವಿರುದ್ಧ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಏನ್ ವಿಚಾರ ಅಂತ ನಾಯಕರ MP ಅವ್ರ ಮತ್ತೆ ಇವ್ರ ನಡುವೆ ಸ್ವಲ್ಪ ನಡೀತಾ ಇದೆ. ನಾನು ಈಗ ವಿಶ್ವನಾಥ್ ಅವ್ರ ಜೊತೆ ಸುಮಾರು ಅರ್ಧ ಗಂಟೆ ಮಾತಾಡಿದ್ದೀನಿ. ಏನೋ ಒಂದು ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಒಂದ್ ಕಡೆ ನಡೀತಾ ಇತ್ತು, ಎರಡು ಕಡೆ ಆಗ್ಬಾರ್ದು ಇದು ವಿಶ್ವನಾಥ್ ಅವರ ಅಭಿಪ್ರಾಯ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಸ್ಪರ ಮಾತುಗಳು ಆಗಿರೋದು ಸತ್ಯ, ಅದನ್ನು ಮುಚ್ಚಿಡೋ ಪ್ರಶ್ನೆನೇ ಇಲ್ಲ. ಈಗ ಪಾರ್ಟಿ ನಾವೆಲ್ಲ ಒಟ್ಟಾಗಿ ಹೋಗ್ಬೇಕು, ಒಂದಾಗಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ವಿಶ್ವನಾಥ್ ಅವರು ಕೂಡ ಮಾತಾಡಿದ್ದಾರೆ. ಇದನ್ನ ಇಲ್ಲಿಗೆ ಅದನ್ನ ಮುಕ್ತಾಯ ಮಾಡಿದ್ದೀರಿ. ಇನ್ನ ವಿಶ್ವನಾಥ್ ಅವರಾಗ್ಲಿ ಸದಾನಂದ ಅವರಾಗ್ಲಿ ಯಾರು ಕೂಡ ಇನ್ನ ಆ ತರ ಮಾತಾಡಬಾರ್ದು ಅನ್ನೋ ಒಂದು ಅಭಿಪ್ರಾಯನೂ ಕೂಡ ವಿಶ್ವನಾಥ್ ಅವರೇ ಕೊಟ್ಟಿದ್ದಾರೆ. DVS ಅವರು ಬೇರೆ ಸದಾನಂದ ಗೌಡ್ರು ಹೇಳಿದ್ದಾರೆ, ಅದು ಆಡಿಯೋ ನಂದೇ ಅಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಯಾರೋ ಹೇಳೋದ್ರಿಂದ ಏನು ನಮ್ಮ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಏನಾಗಲ್ಲ. ಅದು ನಮ್ದು ಆಲ್ ಇಂಡಿಯಾ ಪಾರ್ಟಿ ಇರೋದ್ರಿಂದ ತೀರ್ಮಾನ ಅಲ್ಲಿ ಆಲ್ ಇಂಡಿಯಾದಲ್ಲೇ ಆಗ. ಮತ್ತೆ ಯಾರೋ ಹೇಳಿದ್ರು, ಯಾರೋ ಸಲಹೆ ಮಾಡಿದ್ರು ಅಂತ ಏನ್ ನಡೆಯಲ್ಲ. ಇದೊಂದು ಸಾಮೂಹಿಕ ನೇತೃತ್ವ ಇರತಕ್ಕಂತ ಕರ್ನಾಟಕದಲ್ಲಿ ಪಾರ್ಟಿ ನಮ್ದು. ಆದ್ರಿಂದ ಯಾರು ಹೇಳಿದ ತಕ್ಷಣ ಅಧ್ಯಕ್ಷರು ತೆಗಿಯಲ್ಲ, ಯಾರು ಮಾಡುವಂತ ತಕ್ಷಣ ಅಧ್ಯಕ್ಷರ ಮಾಡಲ್ಲ. ಅದು ಕೇಂದ್ರದ ನಾಯಕತ್ವಕ್ಕೆ ಬಿಟ್ಟಂತ ವಿಚಾರ. ಈಗಾಗಲೇ ಸದಾನಂದ ಅವರು ಅದನ್ನ ನಿರಾಕರಿಸಿದ್ರಿಂದ ಅದನ್ನ ಇಲ್ಲಿಗೆ ಮುಕ್ತಾಯ ಮಾಡಿದ್ದೀನಿ.